ನಮಸ್ತೆ ಸ್ನೇಹಿತರೆ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತಿನ ಒಂದು ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ. ನೀವು ನೋಡ್ಬೋದು ನಿಫ್ಟಿ 24,698. ಅಂದರೆ ನಿಮಗೆ 126 ಪಾಯಿಂಟಲ್ಲಿ ಜಂಪ್ ಇದೆ. ಬ್ಯಾಂಕ್ ನಿಫ್ಟಿ 434 ಪಾಯಿಂಟ್ಸಲ್ಲಿ ಜಂಪ್ ಇದೆ. ನಿಫ್ಟಿ 600 ಪಾಯಿಂಟ್ಸಿಂದ ಜಂಪ್ ಇದೆ. ಅದೇ ಥರ ನಿಫ್ಟಿ ಮಿಡ್ ಕ್ಯಾಪ್ 0.84%, 486 ಪಾಯಿಂಟ್ಸಿಂದ ಜಂಪ್ ಇದೆ. ಸ್ಮಾಲ್ ಕ್ಯಾಪ್ 87 ಪಾಯಿಂಟ್ಸಿಂದ ಜಂಪ್ ಇದೆ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋಣ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನೋಡಿ, ನಿಫ್ಟಿ ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಎನರ್ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ FMCG ಇವತ್ತು ಸ್ವಲ್ಪ ಮೈನಸಲ್ಲಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ IT ಎಂದಿನಂತೆ 335 ಪಾಯಿಂಟ್ಸಿಂದ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಬ್ಯಾಂಕು, ನಿಫ್ಟಿ PSU ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹೌದಲ್ವಾ? ನಾವು ಟ್ರೆಂಡ್ನ ನೋಡಿದ್ರೆ, ನಿಫ್ಟಿಯ ಒಂದು ಟ್ರೆಂಡ್ ನೋಡಿದ್ರೆ, ನಾನು ಈ ಚಾನಲ್ನ ಹಾಕಿದ್ದೀನಿ. ಈ ಚಾನಲ್ನ ಒಂದು ಹೈ ಪಾಯಿಂಟ್ನ ಬ್ರೇಕ್ ಮಾಡಿ ನಿಫ್ಟಿ ಇದರ ಮೇಲಕ್ಕೆ ಹೋಗಿ ಸಸ್ಟೈನ್ ಆಗಿದೆ ಅನ್ನೋದನ್ನು ನೋಡ್ಬೋದು ಅಲ್ವಾ? ಇದೇ ಥರ ನಿಫ್ಟಿ ನಿಧಾನಕ್ಕೆ ಮೇಲಕ್ಕೆ ಹೋಗಿ ಏನಾದ್ರು ಈ ಚಾನಲ್ ಒಳಗಡೆ ಎಂಟ್ರಿ ಆದರೆ, ಇಲ್ಲಿರೋ ಚಾನಲ್ ಒಳಗಡೆ ಎಂಟ್ರಿ ಆದರೆ ನಿಫ್ಟಿ ಮತ್ತೆ ಆಲ್ ಟೈಮ್ ಹೈ ಹತ್ತಿರಕ್ಕೆ ಹೋಗೋ ಸಾಧ್ಯತೆ ತುಂಬ ಹೆಚ್ಚು ದಿನ ಏನೂ ಇಲ್ಲ, ಬೇಗನೆ ಹೋಗುತ್ತೆ. ಇದು ಒಂದು ನಿಫ್ಟಿಯ ಟ್ರೆಂಡ್ ಆಯಿತು, ನಿಫ್ಟಿಯ ಟ್ರೆಂಡ್ ಅನಾಲಿಸಿಸ್ ಆಯಿತು. ಯಾವುದೇ ರೀತಿಯಾದ ಒಂದು ಕೆಟ್ಟ ನ್ಯೂಸ್ ಬರೋದಲ್ಲ ಇದ್ದರೆ ಖಂಡಿತ ನಿಫ್ಟಿ ಇದೇ ಥರ ಪರ್ಫಾರ್ಮ್ ಮಾಡಿ ಒಂದು ಬುಲ್ ರನ್ಗೆ ಕಾರಣ ಆಗುತ್ತೆ. ಓಕೆನಾ? ಇವತ್ತಿನ ಒಂದು ಸ್ಟಾಕ್ಸ್ ಕಡೆಗೆ ಚಿತ್ರಣ ನೋಡೋದಾದರೆ, ಮೊದಲನೇ ಸ್ಟಾಕು ಏಂಜಲ್ ಒನ್. ನಿಮಗೆ ಗೊತ್ತಿದೆ ಏಂಜಲ್ ಒನ್ನು ಎಷ್ಟು ಕೆಳಗೆ ಬಿದ್ದಿತ್ತು ಅಂದರೆ ನಿಯರ್ಲಿ ನಿಮಗೆ ಒಂದು 50% ಸ್ಟಾಕು ಡೌನ್ ಸೈಡಲ್ಲಿ ಬಂದು ಸಪೋರ್ಟನ್ನು ತಗೊಂಡು ಇತ್ತು. ಇವತ್ತು ನೋಡಿ 15% ಜಂಪನ್ನು ತೋರಿಸಿದ್ದಾರೆ. 355 ರೂಪೀಸ್ ಜಂಪನ್ನು ಇವತ್ತು ತೋರಿಸಿದ್ದಾರೆ, ಹೌದಲ್ವಾ? ಇದರದ್ದು ಒಂದು ಸತಿ ಪ್ರಾಫಿಟ್ನ ನೋಡಿದ್ರೆ 31 ಮತ್ತು 31, 108, 79, 86, 298, 625, 890, 1126, 1197. ಪ್ರಾಫಿಟಲ್ಲಿ ಯಾವ ಥರ ಜಂಪ್ ಇದೆ ನೀವು ನೋಡ್ಬೋದು. ಪ್ರಾಫಿಟಲ್ಲಿ ತುಂಬ ಅತ್ಯದ್ಭುತವಾದ ಸ್ಟಾಕ್ ಇದು ಅಲ್ವಾ? ಇದ್ರದ್ದು ನಾವು ಒಂದು ಟ್ರೆಂಡನ್ನು ನೋಡಿದ್ರೆ, ಇದು ಹೆಚ್ಚು ಕಡಿಮೆ 3,500 ಸಮಥಿಂಗ್ ಚೇಂಜ್ ಟಚ್ ಆಗಿ ನಿಯರ್ಲಿ 2,000 ರೂಪೀಸ್ ಹತ್ರ ಸ್ಟಾಕು ಸಪೋರ್ಟನ್ನು ತೊಗೊಂಡಿತ್ತು. ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಸ್ಟಾಕ್ನ ಒಂದು ವೀಕ್ಲಿ ಚಾರ್ಟ್ನ ತೊಗೊಂಡಿದ್ದೀನಿ. ವೀಕ್ಲಿ ಚಾರ್ಟ್ನ ತೊಗೊಂಡ್ರೆ ಸ್ಟಾಕು ನಿಯರ್ಲಿ 3,934 ಅಂದರೆ ನಿಯರ್ಲಿ 4,000 ರೂಪೀಸ್ ಟಚ್ ಆಗಿ 50% ಕ್ರ್ಯಾಶ್ ಆಗಿದೆ ಸ್ಟಾಕು. 2,000 ರೂಪೀಸಲ್ಲಿ ಬಂದು ಸ್ಟಾಕು ಒಂದು ಬಾಟಮ್ ಫಾರ್ಮೇಷನ್ ಆಗೋಕ್ಕೆ ಶುರುವಾಯಿತು. 2,000 ರೂಪೀಸಲ್ಲಿ ಒಂದು ತುಂಬ ದೊಡ್ಡ ಸಪೋರ್ಟನ್ನು ಸ್ಟಾಕ್ ತೊಗೊಂಡಿದೆ. ನಾವು ಈ ಥರನೂ ಅಂದ್ಕೊಬೋದು, ಈ 2,000 ರೂಪೀಸು ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಅಂತಲೂ ಕೂಡ ಅಂದ್ಕೊಬೋದು. ನೋಡಿ, ಸ್ಟಾಕು ಕಳೆದ ಒಂದು ಸೆಷನ್ನಿಂದ ಅದರ ಬಾಟಮಿಂದ ನಿಯರ್ಲಿ 20% ಮೇಲೆ ಬಂದಿದೆ. ಓಕೆ, ಇಲ್ಲಿಂದ ಕೂಡ ನಾವು ಮೇಲೆ ಹೊರಟ್ರೆ ನಿಮಗೆ 45% ಗೇನ್ಸು ಸಿಗುತ್ತೆ. ಸ್ಟಾಕು ಇಲ್ಲಿಂದ ಅಪ್ಸೈಡ್ ಪರ್ಫಾರ್ಮ್ ಮಾಡಿದ್ರು. ಹೌದು, ನಿಮಗೆ ಒಂದು ಟ್ರೆಂಡ್ ಲೈನ್ನ ಹಾಕ್ತೀನಿ. ಟ್ರೆಂಡ್ ಲೈನ್ನ ಹಾಕಿದಾಗ ನೋಡಿ, ವೀಕ್ಲಿ ಚಾರ್ಟಲ್ಲಿ ಖಂಡಿತ ಬ್ರೇಕೌಟ್ ಆಗಿದೆ. ಒಂದು ಸತಿ ಚಾರ್ಟ್ನ ಚೆಕ್ ಮಾಡೋಣ. ಹ್ಯೂಜ್ ವಾಲ್ಯೂಮ್ಸ್ ಇದೆ. ಇದು ಒಂದು ಗುಡ್ ಬ್ರೇಕೌಟ್ ಆಗಿದೆ. ಏನಾದರೂ ಇಲ್ಲಿಂದ ಮತ್ತೆ ಅಪ್ಸೈಡ್ ಮೂವ್ ಆದರೆ ಖಂಡಿತ ಆಲ್ ಟೈಮ್ ಹೈಗೆ ಹೋಗೋ ಸಾಧ್ಯತೆ ಎಲ್ಲ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದು ಗಾಡ್ಫ್ರೇ ಫಿಲಿಪ್ಸ್. ಇದು ನೆನ್ನೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಯಾರಾದರೂ ನೆನ್ನೆ ವೀಡಿಯೋನ ನೋಡಿಲ್ಲ ಅಂದರೆ ಖಂಡಿತ ನೆನ್ನೆ ವೀಡಿಯೋನ ಹೋಗಿ ನೋಡಿ. ಒಳ್ಳೆ ಸ್ಟಾಕ್ಸು ಒಂದು ಬ್ರೇಕೌಟ್ ರೇಂಜಲ್ಲಿದೆ. ಇವತ್ತು ಅದೇ ಸ್ಟಾಕ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಸ್ಟಾಕ್ಸ್ನ ನೆನ್ನೆ ಕೂಡ ಡಿಸ್ಕಸ್ ಮಾಡಿದ್ದೆ. ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ ಅಂತ.
ಸೊ ಇವ್ರು ಏನು ಮಾಡ್ತಾರೆ, ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ITC ಥರ ಇವ್ರದ್ದು ಒಂದು FMCG ಕಂಪ್ನಿ ಇದೆ. ಸೊ ಇವರು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾರ್ಲ್ಬೋರೋ ಆಗಿರ್ಬೋದು ಮತ್ತು ತುಂಬ ಹೆಸರುವಾಸಿ ಮಾಮೂಲಿ ಸಿಗರೇಟ್ಗಿಂತ ಬೇರೆ ಬೇರೆ ಸಿಗರೇಟ್ ಇರೋ ಬ್ರ್ಯಾಂಡ್ಸ್ನ ಇವರು ಮಾಡ್ತಾರೆ. ಸೊ ನೋಡಿ, ಇವತ್ತು 11.5% ಅಪ್ಸೈಡನ್ನು ಜಂಪ್ ಕೊಟ್ಟಿದೆ. ನಿಯರ್ಲಿ 600 ರೂಪೀಸ್ ಅಪ್ಸೈಡ್ ಜಂಪ್ನ ಸ್ಟಾಕು ಕೊಟ್ಟಿದೆ. ಓಕೆ, ನೋಡಿ ಈ ಸ್ಟಾಕ್ನ ಫಂಡಮೆಂಟಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಜೂನ್ 2023 254 crores, ನೆಕ್ಸ್ಟ್ 202 crores, ನೆಕ್ಸ್ಟ್ 212 crores, ನೆಕ್ಸ್ಟ್ 215 crores, ನೆಕ್ಸ್ಟ್ 229 crores ಅಲ್ವಾ. ಸೊ ಇಯರ್ ಆನ್ ಇಯರಲ್ಲಿ ಡಿಪ್ ಇದೆ ಹೌದು, ಬಟ್ Q ಅಲ್ಲಿ ಜಂಪ್ ಇದೆ. ಸೊ ಅದೇ ಥರ ನೀವು ನೋಡ್ಬೋದು, ಜೂನ್ 2022 142 crores, ಈಗ 254 crores. ಸೊ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿದ್ರೂ 72.58 ಪ್ರಮೋಟರ್ಸಲ್ಲಿ ಯಾವುದೇ ಸ್ಟೇಕ್ ಇನ್ಕ್ರೀಸ್ ಆಗಿಲ್ಲ. DIIs 0.1% ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. FIIs 0.4% ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಗೌರ್ಮೆಂಟ್ 0.05%, ಪಬ್ಲಿಕ್ 14.24% ಇನ್ಕ್ರೀಸ್ ಮಾಡಿದ್ದಾರೆ. ಹೌದಲ್ವಾ. ಸೊ ಎಂಥ ತುಂಬ ಒಳ್ಳೆ ಸ್ಟಾಕ್ ಇದು. ಸೊ ಇದ್ರದ್ದು ಟೆಕ್ನಿಕಲ್ಸ್ನ ಒಂದು ಸತಿ ನೋಡೋಣ. ಸೊ ನೋಡಿ, ಇದ್ರದ್ದು ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ, ಇದು 1 ವೀಕ್ನ ಚಾರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಟ್ರೆಂಡ್ ಲೈನ್, ಒಂದು ಅಸೆಂಡಿಂಗ್ ಟ್ರೆಂಡ್ ಲೈನ ನಾನು ಹಾಕಿದ್ದೀನಿ. ಸೊ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್. ಸೊ 3 ರೆಸಿಸ್ಟೆನ್ಸ್ ಪಾಯಿಂಟ್ನ ಇವತ್ತು ಈ ಸ್ಟಾಕು ಬ್ರೇಕ್ಔಟ್ ಕೊಟ್ಟಿದೆ. ಸೊ ವಾಲ್ಯೂಮ್ಸ್ ಚೆನ್ನಾಗಿದೆಯಾ ಅಂತ ನೋಡಿದ್ರೆ ಖಂಡಿತ ವಾಲ್ಯೂಮ್ಸು ತುಂಬ ಚೆನ್ನಾಗಿದೆ. ಸೊ ನೋಡಿ, ಇಲ್ಲಿ ಡ್ರೈ ಇದೆ. ಡ್ರೈ ಆದಾಗ ನಾವು ನೋಡಿ ಸ್ಟಾಕು ಪರ್ಫಾರ್ಮ್ ಮಾಡ್ತಿರಲ್ಲ, ಆವಾಗ ಇನ್ವೆಸ್ಟ್ ಮಾಡಬೇಕು ಇಂಥ ಒಳ್ಳೆ ಸ್ಟಾಕ್ ಮೇಲೆ. ಸೊ ಇವಾಗ ಸ್ಟಾಕು ವಾಲ್ಯೂಮ್ಸ್ ಬರೋಕ್ಕೆ ಶುರುವಾಗಿದೆ. ಸ್ಟಾಕು ರಾಕೆಟ್ ಥರ ಮೇಲಕ್ಕೆ ಹೋಗ್ತಾ ಇದೆ. ಸೊ ಯಾರಾದರೂ ಒಂದು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ಬಂದು KEI ಇಂಡಸ್ಟ್ರೀಸ್. ಸೊ ಇದು ಪಾಲಿಕ್ಯಾಬ್ನ ಒಂದು ಕಾಂಪಿಟೇಟರ್ ಅಂತಲೇ ನಾವು ಹೇಳಬಹುದು. ಯಾಕಂದರೆ ಇದು ಕೂಡ ಕೇಬಲ್ ಸೆಕ್ಟ್ರಲ್ಲಿ ಬಿಲಾಂಗ್ ಆಗಿರುತ್ತೆ. ಸೊ ಕೇಬಲ್ ಸೆಕ್ಟರಲ್ಲಿ ಈ ಕಂಪ್ನಿ ಕೂಡ ಕೆಲಸ ಮಾಡುತ್ತೆ. ಸೊ ನೋಡೋಣ, ಇವತ್ತು ನೋಡಿ 341 ರೂಪೀಸ್ ಜಂಪ್ ಇದೆ. ಸ್ಟಾಕ್ಗೆ 341 ರೂಪೀಸ್ ಜಂಪ್ ಇದೆ. ಸೊ 7.82% ಸ್ಟಾಕು ಇವತ್ತು ಜಂಪ್ ಆಗಿದೆ. ನೋಡಿ, ಈ ಕಂಪ್ನಿಯ ಒಂದು ಪ್ರಾಫಿಟ್ನ ನೋಡಿದ್ರೆ, ಸೊ 2016ಇಂದ ನೋಡಿದ್ರೆ 62, 93, 145, 181 crores, 181ಇಂದ 256 crores, ಮತ್ತು 270, 376, 477, 581, 610. ನೋಡಿ, ಸ್ಟಾಕಿನ ಪ್ರಾಫಿಟಲ್ಲಿ ಎಷ್ಟು ಒಂದು ಅಪ್ಸೈಡ್ ಮೂವ್ ಇದೆ. ತುಂಬ ಕನ್ಸಿಸ್ಟೆನ್ಸಿ ಇರುವಂಥ ಸ್ಟಾಕು. ಸೊ ಇದು ಕೂಡ ವೈರ್ ಆ್ಯಂಡ್ ಕೇಬಲ್ ಸೆಕ್ಟ್ರಲ್ಲಿ ಕೆಲಸ ಮಾಡೋದ್ರಿಂದ ಇದಕ್ಕೂ ಕೂಡ ಪಾಲಿಕ್ಯಾಬ್ ಥರನೇ ಒಂದು ಒಳ್ಳೆ ಬೇಡಿಕೆ ಇದೆ. ಸೊ ಮಾರ್ಕೆಟ್ ಶೇರು ಪಾಲಿಕ್ಯಾಬ್ ಅಷ್ಟು ಇಲ್ಲದೆ ಇದ್ರೂ, ಸೊ ದಿಸ್ ಸ್ಟಾಕ್ ಫಾಲ್ಸ್ ಇನ್ ದ ಸೆಕೆಂಡ್ ಪ್ಲೇಸ್ ಆಫ್ ಮಾರ್ಕೆಟ್ ಶೇರ್ ಅಪಾರ್ಟ್ ಫ್ರಮ್ ದ ಪಾಲಿಕ್ಯಾಬ್. ಹೌದಲ್ವಾ. ಸೊ ಈ ಸ್ಟಾಕ್ ಮೇಲೆ ಒಂದೊಳ್ಳೆ ನ್ಯೂಸು ಹೊರಬಿದ್ದಿದೆ. ಸೊ ಪಾಲಿಕ್ಯಾಬ್ KEI ಇಂಡಸ್ಟ್ರೀಸ್ ಆರ್ ಬೆಸ್ಟ್ ಎಲೆಕ್ಟ್ರಿಫಿಕೇಷನ್ ಪ್ಲೇಸ್, ಸೇಸ್ UBS ಪ್ರಾಜೆಕ್ಟ್ಸ್ ಅಪ್ ಟು 40% ಅಪ್ಸೈಡ್. ಸೊ ಈ UBS ಅಂದರೆ ಏನು? ಸೊ UBS ಅನ್ನೋದು ಒಂದು ಬ್ರೋಕರೇಜ್ ಕಂಪ್ನಿ. ಅವರು 45 ಅಪ್ಸೈಡ್ಗೆ ಬೈ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ, UBS believes that the cables and wire segment is poised to grow double of the country's GDP growth between the financial year 24 and financial year 2030. ಸೊ 2030 ಒಳಗಡೆ ನಮಗೆ ವಯರ್ ಆ್ಯಂಡ್ ಕೇಬಲ್ ಸೆಗ್ಮೆಂಟು ಒಂದೊಳ್ಳೆ GDP ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ನ್ಯೂಸು ಹೊರಬಿದ್ದಿದೆ. ಸೊ ಅದೇ ಥರ ನೋಡ್ಬೋದು, ಬ್ರೋಕರೇಜ್ ಫರ್ಮ್ UBS ಹ್ಯಾಸ್ ಇನಿಷಿಯೇಟೆಡ್ ಬೈ ಕವರೇಜ್ ಆನ್ ಶೇರ್ಸ್. ಸೊ ಒಂದು ಬೈ ಅನ್ನೋ ರೆಕಮೆಂಡೇಷನ್ನು ಮಾಡಿದ್ದಾರೆ. ಓಕೆನಾ. ಸೊ ಯಾಕೆ ಅಂದರೆ, ಒಂದು ಇಂಡಿಯಾಸ್ ಎಲೆಕ್ಟ್ರಿಫಿಕೇಷನ್ ಥೀಮ್ ಏನಿದೆ, ಸೊ ಎಲ್ಲ ನಮ್ಮದು ಎಲೆಕ್ಟ್ರಿಫೈ ಆಗಬೇಕು ಅನ್ನೋ ಥೀಮ್ ಏನಿದೆ, ಅದರಲ್ಲಿ ಒಂದು ತುಂಬ ದೊಡ್ಡ ಮುಖ್ಯ ಪಾತ್ರನ ವಹಿಸುತ್ತೆ. ಸೊ ಇದಕ್ಕೆ ಪಾಲಿಕ್ಯಾಬ್ಗೆ ಟಾರ್ಗೆಟ್ ಪ್ರೈಸು 8550 ಕೊಟ್ಟಿದ್ದಾರೆ.
ಸೊ ಅದು 28% ಅಪ್ಸೈಡ್ ಇದೆ. ಸೊ ಅದೇ KBIಗೆ 6150 ಟಾರ್ಗೆಟ್ ಪ್ರೈಸು, 41% ಫ್ರಮ್ ಮಂಡೇಸ್ ಕ್ಲೋಸಿಂಗ್ ಲೆವೆಲ್. ನಿನ್ನೆ ಕ್ಲೋಸಿಂಗ್ ದಿನದಿಂದ 41% ಅಪ್ಸೈಡ್ ಕೊಟ್ಟಿದ್ದಾರೆ. ಸೊ ಟಾರ್ಗೆಟ್ ಬಂದು 6150 ರುಪೀಸ್. ಈ ಕಾರಣಕ್ಕೆ ಇವತ್ತು ಏನಾಗಿದೆ, ಎಲ್ಲ ಈ ಸ್ಟಾಕ್ನ ಬೈ ಮಾಡಿದ್ದಾರೆ. ಸೊ ಯಾರಾದರೂ ಒಂದು ಬೇರೆ ಸೆಕ್ಟರಲ್ಲಿ ಸೆಗ್ಮೆಂಟ್ ಡೈವರ್ಸಿಫಿಕೇಷನ್ ಬೇಕು ಅಂದರೆ ಖಂಡಿತ ಇವೆರಡು ಸ್ಟಾಕ್ಗಳನ್ನ ನೀವು ಪರಿಗಣಿಸ್ಬೋದು, ಪಾಲಿಕ್ಯಾಬ್ ಮತ್ತು KEI. ಸೊ ಇವತ್ತಿನ ಈ ವಿಡಿಯೋದ 4ನೇ ಶೇರ್ ಯಾವುದು ಅಂದರೆ JG ಕೆಮಿಕಲ್ಸ್. ಸೊ ಇದನ್ನು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಥಂಬ್ನೇಲ್ಸಲ್ಲಿ ಇದೆ, ಮತ್ತು ಒಂದು ಥೀಮ್ ಟೈಟಲ್ ಏನಿದೆ ಅದರಲ್ಲಿ ನಾನು ಹಾಕಿರ್ತೀನಿ. ಸೊ ಖಂಡಿತ ನೀವು ಹೋಗಿ ನೋಡ್ಬೋದು. ಸೊ ಇವತ್ತು ನೋಡಿ 66 ಪಾಯಿಂಟ್ಸು ಜಂಪ್ ಆಗಿದೆ, 19.99 ನಿಯರ್ಲಿ 20% ಅಪ್ಪರ್ ಸರ್ಕ್ಯೂಟ್ಗೆ ಹೋಗಿ ಲಾಕ್ ಆಗಿದೆ. ಸೊ ಇನಿಷಿಯಲ್ ಆಗಿ ಏನೂ ಇರಲಿಲ್ಲ. ಸೊ ಆಮೇಲೆ ತುಂಬ ಬೈಯಿಂಗ್ ಬಂದಿದೆ. ಓಕೆನಾ? ಸೊ ಇದ್ರದ್ದು ಫಂಡಮೆಂಟಲ್ಸ್ನ ನೋಡಿದ್ರೆ ನೋಡಿ, ಸೇಲ್ಸು ಸೊ ಮಾರ್ಚ್ 2023 ನಮಗೆ ಡೇಟಾ ಸಿಕ್ಕಿದೆ. 194 ಇರೋದು ಮತ್ತು 172 ಆಯಿತು, ಡಿಪ್ ಆಯಿತು, 161 ಆಯಿತು, ಈಗ 181 203ಗೆ ಹೋಗಿದೆ. ಸೊ ಓಕೆ, ಮಧ್ಯದಲ್ಲಿ 2 ಕ್ವಾರ್ಟರ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ನಿಮಗೆ ಗೊತ್ತೇ ಇದೆ ಕೆಮಿಕಲ್ ಕಂಪ್ನೀಸಲ್ಲಿ ಏನಾಗಿದೆ, ರಾ ಮೆಟೀರಿಯಲ್ ಪ್ರೈಸು ಜಾಸ್ತಿ ಆಗಿರೋ ಕಾರಣ ನಮಗೆ ಪ್ರಾಫಿಟಲ್ಲಿ ಡಿಪ್ಪನ್ನು ನಾವು ನೋಡಿದ್ದೀವಿ. ಸೊ ನೋಡಿ, ಪ್ರಾಫಿಟ್ಟು 12ಇಂದ 4ಗೆ ಹೋಯಿತು, 4ಇಂದ 11ಗೆ ಹೋಯಿತು, 11ಇಂದ 14ಗೆ ಹೋಯಿತು, 14ಇಂದ 16ಗೆ ಹೋಯಿತು. ಸೊ ಇಯರ್ ಆನ್ ಇಯರು ನಮಗೆ 400% ಜಂಪನ್ನು ಕೊಟ್ಟಿದೆ ಸ್ಟಾಕ್. 4ಇಂದ 16ಗೆ 16 crores ಜಂಪ್ ತೋರಿಸಿದೆ ಸ್ಟಾಕು. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನಿದೆ, ಸೊ ಮಾರ್ಚ್ 2024 70.99 ಇದೆ, ಪ್ರಮೋಟರ್ಸ್ ಹತ್ರ ಈಗಲೂ 70.99 ಇದೆ. ಸೊ FIIs ಸೊ 0.1% ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. DIIs ನಿಯರ್ಲಿ 0.5% ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ, 3.64%. ಪಬ್ಲಿಕ್ಕು ಸೊ ಸ್ವಲ್ಪ ಟ್ರಿಮ್ ಮಾಡಿದ್ದಾರೆ, 0.5% ಸ್ಟೇಕ್ನ ಟ್ರಿಮ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಒಂದು ಡೈಲಿ ಚಾರ್ಟ್ನ ತೊಗೊಂಡಿದ್ದೀನಿ. ಸೊ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ, ಅಸೆಂಡಿಂಗ್ ಟ್ರೆಂಡ್ ಲೈನು. ಸೊ ನೋಡಿ, ರೆಸಿಸ್ಟೆನ್ಸ್ 2 ಸತಿ, ಇಲ್ಲಿ 3 ಸತಿ ರೆಸಿಸ್ಟೆನ್ಸ್ನ ತೊಗೊಂಡಿದೆ ಈ ಸ್ಟಾಕ್. ಸೊ 4ನೇ ಸತಿ ಏನಾಗಿದೆ, ರಿಸಲ್ಟು ತುಂಬ ಚೆನ್ನಾಗಿ ಬಂದಿರೋ ಕಾರಣ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಸ್ಟಾಕು ಮೇಲಕ್ಕೆ ಹೋಗಿದೆ. ಸೊ ಇವತ್ತು ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಸ್ಟಾಕು ಇಲ್ಲಿಂದ ಒಂದು ಆಲ್ ಟೈಮ್ ಹೈಗೆ ಪರ್ಫಾರ್ಮ್ ಮಾಡಿದೆ. ಸೊ ಈ JG ಕೆಮಿಕಲ್ಸ್ ಅವರು ಏನು ಮಾಡ್ತಾರೆ, ಜಿಂಕ್ ಆಕ್ಸೈಡ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಜಿಂಕ್ ಆಕ್ಸೈಡ್ ಕೆಮಿಕಲ್ ಏನಿದೆ, ನಮ್ಮ ಇಂಡಿಯಾದಲ್ಲಿ 80 ಥರ ಜಿಂಕ್ ಆಕ್ಸೈಡ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕೆಮಿಕಲ್ ಕಂಪ್ನಿ. ಸೊ ಇದ್ರದ್ದು ಪ್ರಾಫಿಟ್ಸು ತುಂಬ ಚೆನ್ನಾಗಿದೆ, ಈಗಾಗಲೇ ನೋಡಿದ್ದೀರಾ. ಸೊ ಇದು ಒಂದು ಪೆನ್ನಿ ಸ್ಟಾಕ್, 500 ರೂಪಾಯಿ ಕೆಳಗಡೆ ಇರೋ ಸ್ಟಾಕ್ನ ಹೇಳ್ಬೋದು ಅಂದರೆ ಇದನ್ನು ಕೂಡ ನಾವು ಹೇಳ್ಬೋದು. ಸೊ ಈಗಲೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇಲ್ಲಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ಸು ತುಂಬ ಇದೆ. ಸೊ ಇನ್ವೆಸ್ಟ್ ಮಾಡಿ ಪ್ರಾಫಿಟನ್ನು ತಗೊಳ್ಳಿ. ಸೊ ಇಲ್ಲಿಗೆ 4 ಶೇರ್ಗಳನ್ನ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು, ಒಂದು ಥಮ್ಸಪ್ನ ಕೊಟ್ಟು ಸೊ ಬೇರೆಯವ್ರಿಗೂ ಈ ವಿಡಿಯೋನ ನೋಡೋದಕ್ಕೆ ಹೇಳಿ. ಅಲ್ಲಿವರೆಗೆ ಟಾಟಾ, ಬಾಯ್.